ಶಿಕ್ಷಕರ ದಿನಾಚರಣೆ ಅಂಗವಾಗಿ ಪೂಜ್ಯರಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಕಾರ್ಯಾಧ್ಯಕ್ಷರು, ಕೆಪಿಸಿಸಿ ಘಟಕದ ಎಲ್ಲ ಪ್ರಮುಖರು ಹೋಗಿ ದಯಮಾಡಿ ಅವರಿಗೆ ಪುಷ್ಪಾರ್ಚನೆ ನೆರವೇರಿಸಿಕೊಡ್ಬೇಕು. ಹಾಗೆ ನಮ್ಮ ಗುರಿಕಾರ್ ಸರ್ ಅಧ್ಯಕ್ಷರು ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ನೆರವೇರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಪುಷ್ಪಾರ್ಚನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ಸರ್ವರಿಗೂ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತು ಇಡೀ ನಾಡಿನ ಶಿಕ್ಷಕ ಬಂಧುಗಳು, ಚಂದ್ರಶೇಖರ್ ಸರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಈ ನಾಡಿನ ಎಲ್ಲ ಶಿಕ್ಷಕ ಬಂಧುಗಳು ಈ ರಾಜ್ಯದಾದ್ಯಂತ ಇವತ್ತು ಆಗಮಿಸಿದ್ದೀರಿ. ಕೆಪಿಸಿಸಿ ಘಟಕದ ವತಿಯಿಂದ ಶಿಕ್ಷಕರ ರಾಜ್ಯದ ನೋವು ನಲಿವುಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರ ಘಟಕವನ್ನು ಮೊಟ್ಟ ಮೊದಲಿಗೆ ತೆರೆದು ಕಾರ್ಯಪ್ರವೃತ್ತರಾಗಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೆಪಿಸಿಸಿ ಘಟಕದ ಹಿರಿಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಹಳ ತಾಳ್ಮೆಯಿಂದ ಸಜ್ಜನಿಕೆಯಿಂದ ಶಿಕ್ಷಕರ ಘಟಕಕ್ಕೆ ಯಾವಾಗಲೂ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಜೆ.ಸಿ. ಚಂದ್ರಶೇಖರ್ ಸರ್ ಅವರು ಕಾರ್ಯಾಧ್ಯಕ್ಷರು, ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಇದು 2ನೇ ವರ್ಷ. ದರ್ಶನ್, ಕಾಂಗ್ರೆಸ್ ಪಕ್ಷದ ಮುಖ್ಯ ಕಚೇರಿನಲ್ಲಿ ಈ ಒಂದು ಶಿಕ್ಷಕರನ್ನ ಕರೆದು ಗೌರವಿಸುವಂತ ಕೆಲಸ ಇದು 2ನೇ ವರ್ಷ ನಮ್ಮ ಗುರಿಕಾರ್ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಅಭಿನಂದನೆಯನ್ನು ನನ್ನ ಗುರುಕಾರ್ಯ ಅವ್ರಿಗೆ ಹೇಳ್ಬೇಕು. ನಾನು ಅದರಲ್ಲೂ ಕೂಡ ಸನ್ಮಾನ್ಯ ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ನೀವು ಹೆಚ್ಚಿನ ಅಭಿನಂದನೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲಿಸಬೇಕು ಅಂತ ಹೇಳ್ತೀವಿ. ಇದು ಅವರು ಕೊಟ್ಟಂತ ಒಂದು ಕಾನ್ಸೆಪ್ಟ್. ಎಲ್ಲೆಲ್ಲಿ ಯಾರ್ಯಾರನ್ನ ನಾವು ಸರಿಯಾಗಿ ಗುರುತಿಸಿಲ್ಲ ಇಲ್ಲಿ ತನಕ ಅಂಥವ್ರನ್ನ ಕೆಪಿಸಿಸಿನಲ್ಲಿ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಅಂದ್ರೆ ನಿಮ್ಮ ಭಾವನೆಯಲ್ಲಿ ಏನೋ ಇರುತ್ತೆ. ಇಲ್ಲೂ ಒಂದ್ ದಿವಸ ಕೂತ್ಕೊಂಡು ಕೆಪಿಸಿಸಿ ವತಿಯಿಂದ ನಿಮ್ಮನ್ನ ಸನ್ಮಾನ ಮಾಡಬೇಕು, ಅವ್ರಿಗೂ ಒಂದು ಗೌರವ ಇಲ್ಲಿಂದ ಸಲ್ಲಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಹುಟ್ಟಾಕ್ತಂತವ್ರು ಡಿ.ಕೆ. ಶಿವಕುಮಾರ್ ಅವರು. ಅದರಿಂದ ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದನೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ಕಳೆದ ಬಾರಿ ಅದನ್ನ ಪ್ರಾರಂಭ ಮಾಡಿದ್ರು. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಬಸವರಾಜ್ ಗುರಿಕಾರ್ ಅವರು ಲಾಸ್ಟ್ ಟೈಮ್ ಮಾಡಿದ್ರು. ಅದರ ಪ್ರಯುಕ್ತ ಇವತ್ತು ಅವರು ಆಲ್ ಇಂಡಿಯಾ ಅಧ್ಯಕ್ಷರಾಗಿ ಇವತ್ತೊಂದು ದಿವಸ ನೇಮಕಗೊಂಡಿದ್ದಾರೆ. ಅದಕ್ಕೆ ನಾನು ನಮ್ಮೆಲ್ಲರ ಒಂದು ಕೆಪಿಸಿಸಿಯ ಮತ್ತೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಒಂದು ಶುಭಾಶಯ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಅಂದ್ರೆ ಅವರು ನ್ಯಾಷನಲ್ ಲೆವೆಲ್ಗೆ ಅಧ್ಯಕ್ಷರಾಗಿರೋದ್ರಿಂದ. ಹಾಗೆಯೇ ಈ ಸಭೆಯಲ್ಲಿ ನಮ್ಮ ಕೊಲೀಗ್ ಅವರಂತ ಮಂಜುನಾಥ್ ಭಂಡಾರಿ ಅವರು ಕೂಡ ಎಜುಕೇಷನಲಿಸ್ಟರು, ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಲ್ಲಿ ನಡೆಸ್ತಾರೆ, ನೋಡಕ್ಕಂಗೆ ಕಾಣಿಸ್ತಾರೆ. ಶಿಕ್ಷಣ ತಜ್ಞರು ಅಂತ ಹೇಳೋದಕ್ಕಿಂತ ಶಿಕ್ಷಣ ಪೋಷಕರು ಅಂತ ಹೇಳ್ಬೋದು ನಿಮಗೆ ನಾವು. ಹಾಗೇನೆ ನಮ್ಮ ಮಟ್ಟೂರವರು ಇದ್ದಾರೆ, ಮತ್ತೆ ನಮ್ಮ ಆರಾಧ್ಯ ಅವರು ಇಷ್ಟ ತನಕ ತುಂಬಾ ವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಇವತ್ತು ಹೇಳಿದ್ರು ಏನೇನಾಗಿದೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿವರೆಗೆ, ಹೇಗೆ ಶಿಕ್ಷಣ ಪ್ರಾರಂಭ ಆಯಿತು, ಶಿಕ್ಷಣದಲ್ಲಿ ತನ್ನ ಹಕ್ಕು ಅನ್ನೋ ಒಂದು ವ್ಯವಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಶಿಕ್ಷಣದಲ್ಲಿ ಆದಂಥ ಬದಲಾವಣೆಗಳು, ಆ ಕ್ಷೇತ್ರದಲ್ಲಿ ನಡೆದು ಬಂದಂಥ ದಾರಿ, ಮತ್ತೆ ಇಲ್ಲಿ ತನಕ ನೀವು ತಿಳ್ಕೋಬೇಕಾಗಿರೋಂಥ ವಿಷಯಗಳು, ಟೀಚರ್ಸು ಎಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರನ ಹೇಳಿದ್ರು. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ. ನಮ್ಮ ಕೇರಳದಿಂದ ಒಬ್ಬರು ಇದಕ್ಕೆ ಗೋವಿಂದನ್, ಕರೆಕ್ಟ್ ಅಲ್ಲ, ಹರಿಗೋವಿಂದನ್ ಅವರು ಬಂದಿದ್ದಾರೆ. ಅವ್ರಿಗೆ ಮತ್ತೆ ನಮ್ಮ ಪೊರ್ಲೆ ಅವ್ರಿಗೆ ಮತ್ತೆ ಎಲ್ಲ ನಮ್ಮ ಆಫೀಸರ್ ತಿಮ್ಮಯ್ಯ ಅವ್ರು ಕೂತಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ನಿಮಗೆ ಇಷ್ಟ ತನಕ ಎಲ್ಲರೂ ಭಾಷಣ ಮಾಡಿ ಎಲ್ಲ ವಿಚಾರಗಳು ಕೇಳಿದ್ರು. ಕೆಲವರಿಗೆ ಕೆಲವ್ರ ತರ ಭಾಷಣಗಳು ಇಷ್ಟ ಆಗ್ತವೆ, ಕೆಲವರಿಗೆ ಕೆಲವು ಭಾಷಣಗಳು ಏನಪ್ಪಾ ಇದು ಬೋರ್ ಅನ್ನಿಸಿದ್ರೆ, ಕೆಲವು ತಿಳ್ಕೋಬೇಕು ಅಂತ ಅನ್ನೋರಿಗೆ
ಈ ಆರಾಧ್ಯ ಅವ್ರದ್ದು ತುಂಬ ಅದನ್ನು ತಿಳ್ಕೊಂಡ್ರೆ, ನಿಜವಾಗ್ಲೂ ತಿಳ್ಕೊಳ್ಳೇಬೇಕು ಅನ್ನಂಗಿದ್ರೆ ಅವ್ರದ್ದು ನಿಜವಾಗ್ಲೂ ಅವರು ದುಡ್ಡು ಕೊಟ್ಟರು ಕೂಡ ಅಂಥವ್ರು ನಮಗೆ ವಿಚಾರ ತಿಳಿಸೋದು ಕಷ್ಟ. ಯಾರನ್ನು ಬಂದು ಅಂಥದ್ರಲ್ಲಿ ಬಂದು ಪ್ರತಿ ಬಾರಿನೂ ಕರೆದಾಗೆಲ್ಲ ಬಂದು ಅವರ ಒಂದು ಅನಿಸಿಕೆಗಳು ಏನಿದೆ ಇವತ್ತು ಪ್ರಾಕ್ಟಿಕಲ್ ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಅವರು ವಿಸ್ತಾರವಾಗಿ ಅವಾಗ ಹೇಳ್ತಾ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಆ ನಿಟ್ಟಿನಲ್ಲಿ ನಾನು ಮಾತಾಡಲ್ಲ. ಯಾಕೆ ಅಂತಂದ್ರೆ ಈಗ ಅಧ್ಯಕ್ಷರು ಕೂಡ ವಿಧಾನಸೌಧಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಅವ್ರಿಗೆ ಮಾತಾಡಿ ಅಂದೆ. ಆದರೆ ನೀವೊಂದು 2 ನಿಮಿಷ ಮಾತಾಡಿ ಅಂತ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವೆಲ್ಲ ಸಾಕಷ್ಟು ಭಾಗಗಳಿಂದ ಇಲ್ಲಿ ಬಂದಿದ್ದೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿರುವಂಥ ಗುರುಗಳು ಇವತ್ತು ದಿವಸ ನೀವು ಇಲ್ಲಿ ಬಂದಿದ್ದೀರಿ. ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ಸನ್ಮಾನ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಇದು ನಮ್ಮ ಶಿಕ್ಷಣದ ಏನು ನಮ್ಮ ವೇದಿಕೆ ಇವತ್ತು ರೆಡಿ ಮಾಡ್ಕೊಂಡಿದ್ದಾರೆ. ಅದರಿಂದ ನಿಮ್ಮನ್ನ ಜಾಸ್ತಿ ಹೊತ್ತು ಕಾಯಿಸೋದು ಕೂಡ ಅಂತ ಒಂದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ನಾನು ಪಾರ್ಲಿಮೆಂಟಲ್ಲಿ ಈ ಸರಿ 2ನೇ ಬಾರಿ ನಾನು ರಾಜ್ಯಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಎಜುಕೇಷನ್ ಅನ್ನೋದು ಒಂದು ಸ್ಟೇಟ್ ಸಬ್ಜೆಕ್ಟ್, ದಟ್ಸ್ ನಾಟ್ ಎ ಸೆಂಟ್ರಲ್ ಸಬ್ಜೆಕ್ಟ್ ಅದು. ಸೊ ಆದರೆ ಇವತ್ತೊಂದು ದಿವಸ ಈ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಧೀನದಲ್ಲಿ ಅಂದ್ರೆ ಅದರ ಒಂದು ಮಿತಿನಲ್ಲಿ ಇರುವಂತ ಎಲ್ಲಾ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರ ಕಿತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ. ಯಾವ ಅಧಿಕಾರನೂ ಕೂಡ, ಯಾವ ಸ್ವಾತಂತ್ರ್ಯನೂ ಕೂಡ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಒಂದನ್ನೂ ಬಿಡದಂಗೆ ಪ್ರತಿಯೊಂದನ್ನು ಕೂಡ ಕೇಂದ್ರ ಸರ್ಕಾರ ತನ್ನ ನೀತಿಯಾಗಿ ಬದಲಾಯಿಸಿಕೊಂಡು ಅದನ್ನ ರಾಜ್ಯಗಳ ಮೇಲೆ ಹೇರುವಂತ ಪ್ರವೃತ್ತಿ ಇವತ್ತೊಂದು ದಿವಸ ಪ್ರಾರಂಭ ಆಗಿದೆ. ನಾವು ಇಷ್ಟು ದಿವಸ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಯಾವ ವಿಚಾರಗಳನ್ನು ಕೂಡ ವಿಸ್ತೃತವಾಗಿ ಚರ್ಚೆನೆ ನಡೆಯೋದಿಲ್ಲ, ಚರ್ಚೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಏಕಾಏಕಿ ಬಿಲ್ಗಳು ಬರ್ತವೆ. ಒಂದೊಂದು ದಿವಸ 10-12 ಬಿಲ್ಗಳು ಪ್ರಾರಂಭ ಮಾಡಿ ಅದನ್ನ ಮುಗಿಸ್ಬಿಟ್ಟು ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ವಾಕ್ ಸ್ವಾತಂತ್ರ್ಯಕ್ಕೆ ಇವತ್ತು ಒಂದು ಹಕ್ಕಿದೆ ಸಂವಿಧಾನದಲ್ಲಿ. ಆ ಸಂವಿಧಾನನ ವಿರೋಧ ಮಾಡಿ ಅಲ್ಲಿರುವಂತ ಶಾಸಕರಿಗೆ ಅವಕಾಶ ಕೊಡದನೆ ಇವತ್ತೊಂದು ದಿವಸ ಸಂವಿಧಾನನ ಇದನ್ನ ಮಾಡಿ ಉಲ್ಲಂಘನೆ ಮಾಡಿ ಇವತ್ತು ಬಿಲ್ಗಳನ್ನ ಪಾಸ್ ಮಾಡೋದ್ರ ಮುಖಾಂತರ ಇವತ್ತು NEP ಅಂತ ಒಂದು ಎಜುಕೇಶನ್ ಪಾಲಿಸಿಗಳನ್ನ ತರುವಂತ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗಿದೆ. ನಾನೊಂದು ಉದಾಹರಣೆ ಹೇಳ್ತೀನಿ. ಎಜುಕೇಶನ್ ಸಿಸ್ಟಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋದಕ್ಕೆ ಒಂದೇ ಒಂದು ಸಣ್ಣದು. ಯಾಕೆಂತಂದ್ರೆ ನಾನು ತುಂಬಾ ಥಿಯರಿಟಿಕಲ್ ಈಗ ಹೋಗಲ್ಲ, ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಹಿಂದಿನಿಂದನೂ ಕೂಡ ಈ ಎಜುಕೇಶನ್ ಸಿಸ್ಟಮ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನು ಹೇಳ್ತೀನಿ. ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ಆಸ್ಥಾನದಲ್ಲಿ ಎಲ್ಲಾ ಮಂತ್ರಿಗಳೆಲ್ಲನ್ನು ಕೂರಿಸ್ಕೊಂಡು ಒಂದ್ ದಿವಸಕ್ಕೆ ಹೇಳ್ತಾನೆ, ನಮ್ಮ ರಾಜ್ಯನ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಅಂದ್ರೆ ನಮ್ಗೆ ಯಾರ್ಯಾರು ಮುಖ್ಯ ಅಂತ ಕೇಳ್ತಾನೆ. ಹಂಗಂತ ಕೇಳಿದಾಗ ಒಬ್ಬ ಮಂತ್ರಿ ಹೇಳ್ತಾನೆ, ಸರ್ ನಮ್ಗೆಲ್ಲ ಇಂಜಿನಿಯರ್ಸ್ ಬಹಳ ಮುಖ್ಯ ಆಗ್ತಾರೆ. ಯಾಕೆ ಅಂತಂದ್ರೆ ಎಲ್ಲಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಬೇಕು ಅಂತಂದ್ರೆ, ಬಿಲ್ಡಿಂಗ್ ಕಟ್ಟಬೇಕು, ರಸ್ತೆ ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ಇಂಜಿನಿಯರ್ಸ್ ಬಹಳ ಮುಖ್ಯ ಆಗ್ತಾರೆ. ಇಂಜಿನಿಯರ್ಸ್ ಬಹಳ ಮುಖ್ಯ ಸರ್. ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗೆ ಹೇಳ್ತಾರೆ, ನೋಡಪ್ಪ ಈಗ ಇಮಿಡಿಯೇಟ್ ಆಗಿ ನೀವು ಎಲ್ಲ ಇಂಜಿನಿಯರ್ಸ್ ಯಾರು ಬೆಸ್ಟ್ ಇಂಜಿನಿಯರ್ಸ್ ಇರ್ತಾರೆ ಅವ್ರನ್ನ ಕರೆದು ಬಿಡಿ, ಅವ್ರನ್ನ ಸನ್ಮಾನ ಮಾಡಿಬಿಡೋಣ. ಇನ್ನೊಬ್ರು ಮಂತ್ರಿ ಎದ್ದು ನಿಂತ್ಕೋತಾರೆ. ಅವ್ರು ಹೇಳ್ತಾರೆ, ಸರ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಆರೋಗ್ಯ ಇಲ್ಲದೆ ಇದ್ರೆ ಬಹಳ ಕಷ್ಟ. ಅದರಿಂದ ಡಾಕ್ಟರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಡಾಕ್ಟರ್ ತುಂಬಾ ಬೇಕೇ ಬೇಕಾಗತ್ತೆ ನಮ್ಗೆ. ಅಂದ್ರೆ ಕರೆಕ್ಟ್ ನೀವು ಹೇಳ್ತಾ ಇರೋದು. ಯಾರ್ಯಾರು ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ ಅವ್ರನ್ನೆಲ್ಲ ಕೆಲವ್ರನ್ನ ಕರೆದು ಇದು ಮಾಡಿ ಅವ್ರಿಗೂ ನಾವೊಂದು ಸನ್ಮಾನ ಮಾಡ್ಬಿಡೋಣ, ಇಲ್ಲಿ ರಾಜರಿಂದ ಸನ್ಮಾನ ವ್ಯಕ್ತಪಡಿಸ್ಬಿಡೋಣ. ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾನೆ, ಸರ್ ಇವೆಲ್ಲ ಸರಿ, ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ, ಈ ಫೈನಾನ್ಸ್ ಮಾಡೋರು ಇರ್ತಾರಲ್ಲ, ಫೈನಾನ್ಷಿಯಲ್ ಇರ್ತಾರಲ್ಲ ಸರ್, ಅವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರಿಲ್ಲ ಅಂದ್ರೆ ಇದೇನು ಡಾಕ್ಟರ್ ಇಟ್ಕೊಂಡು ಏನ್ ಮಾಡ್ತೀರಾ, ಇಂಜಿನಿಯರ್ ಇಟ್ಕೊಂಡು ಏನ್ ಮಾಡ್ತಾರೆ. ಕರೆಕ್ಟ್ನೇ ಹೇಳ್ತಾ ಇರೋದು. ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇರ್ತಾರೆ ಅವ್ರನ್ನೆಲ್ಲ ಅದ್ರಲ್ಲಿ ಯಾರು ಬೆಸ್ಟು ಇದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತಾಕತ್ತಿದೆ ಅಂತವ್ರನ್ನೆಲ್ಲರನ್ನು ಕರೆಸ್ಬಿಡಿ ಅಂತ. ಸರಿ, ಅವ್ರನ್ನು ಕರೆಸ್ತೀವಿ ಅಂತ ಹೇಳ್ತಾರೆ. ಅವರೆಲ್ಲ ಕರೆಸ್ತಾರೆ. ಕರ್ಸಾದ್ಮೇಲೆ ರಾಜ ಹೇಳ್ತಾನೆ, ಎಲ್ಲ ಬಂದು ಕೂತಿರ್ತಾರೆ. ಇದೇ ತರ ಎಲ್ಲ ಬಂದು ಕೂತಿದ್ದಾಗ ಕೇಳ್ತಾರೆ ಪ್ರಧಾನಮಂತ್ರಿ ಕೇಳಿ, ಅದು ಸರಿ ಈಗ ಯಾರಿಂದ ಪ್ರಾರಂಭ ಮಾಡೋದು ಈ ಪ್ರಶಸ್ತಿ ಕೊಡೋದಕ್ಕೆ ಅಂತ. ಅವಾಗ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನೀವು ಕನ್ಫ್ಯೂಸ್ ಆಗ್ತಾರೆ ಅಂತ ನನಗೆ ಗೊತ್ತಿತ್ತು, ಹಿಂಗೇನೆ ಅದಕ್ಕೆ ಇರಿ 1 ನಿಮಿಷ ಅಂತ ಹೋಗಿ ಹೊರಗಡೆಯಿಂದ ಒಂದು ಓಲ್ಡ್ ಲೇಡಿನ ಕರ್ಕೊಂಡ್ಬರ್ತಾರೆ. ಆ ಓಲ್ಡ್ ಲೇಡಿ ಒಳಗಡೆ ಎಂಟರ್ ಆದ ತಕ್ಷಣಲೇ ಇಂಜಿನಿಯರ್ಸ್ ಎದ್ದು ನಿಂತ್ಕೋತಾರೆ, ಡಾಕ್ಟರ್ಸ್ ಎದ್ದು ನಿಂತ್ಕೋತಾರೆ, ಫೈನಾನ್ಷಿಯರ್ಸ್ ಎದ್ದು ನಿಂತ್ಕೋತಾರೆ, ಅಲ್ಲಿರೋ ಮಂತ್ರಿಗಳು ಎದ್ದು ನಿಂತ್ಕೋತಾರೆ. ಲಾಸ್ಟ್ಗೆ ರಾಜಂಗ ಏನ್ ಮಾಡ್ಬೇಕು ಗೊತ್ತಾಗ್ದಾನೆ ಅವನು ಮುಜುಗರಗೊಳಗಾಗಿ ಅವನು ಎದ್ದು ನಿಂತ್ಕೋತಾನೆ. ಅವನು ಕೇಳ್ತಾನೆ, ರಾಜ ಎದ್ದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಯಾರೋ ಒಂದು ಓಲ್ಡ್ ಲೇಡಿ ಬಂದಾಗ ರಾಜ ಎದ್ದು ನಿಂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ.
ಆದರೆ ಎದ್ದು ನಿಂತ್ಕೊಂಡು ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಯಾಕೆ ನಿಂತ್ಕೊಂಡೆ? ಅವ್ನು ಪ್ರಧಾನಮಂತ್ರಿ ಕೇಳ್ತಾನೆ, ಏನು ಯಾಕೆ ಎಮ್ಮ ಬಂದ ತಕ್ಷಣ ಎಲ್ಲ ಎದ್ದು ನಿಂತ್ಕೊಂಡು? ಸರ್ ಅದೇ ಇಂಪಾರ್ಟೆಂಟು, ಇವ್ರನ್ನೆಲ್ಲ ಸೃಷ್ಟಿ ಮಾಡಿದ್ದು ಈ ಟೀಚರು ಸರ್, ಅದಕ್ಕೋಸ್ಕರ ಬಂದು ಎಲ್ಲ ಎದ್ದು ನಿಂತ್ಕೊಂಡಿದ್ದಾರೆ. ಆ ಟೀಚರ್ಸ್ಗೆ ಅಷ್ಟು ಬೆಲೆ ಇದೆ. ಎಜುಕೇಶನ್ ಸಿಸ್ಟಮ್ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಇವತ್ತು ಪ್ರಧಾನಮಂತ್ರಿಗಳೇ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ಗಳೇ ಆಗಲಿ, ಪ್ರತಿಯೊಬ್ಬರು ಕೂಡ ಒಂದು ದಿವಸ ಎಜುಕೇಶನ್ ಹಂತದಿಂದ ಮೇಲೆ ಬಂದಿದ್ದಾರೆ. ನಿಮಗೆ ಗೊತ್ತಿರಬೇಕು, ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಇದರಲ್ಲಿ ರಮೇಶ್ ವಿತ್ ಇದು ಒಂದಿತ್ತು ಕಾರ್ಯಕ್ರಮ, ಏನದು ವಿತ್ ರಮೇಶ್. ಒಂದು ಟೀಚರ್ ಬರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಟೀಚರು ಇದರಿಂದ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ಬರ್ತಾರೆ. ಅವರು ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾರೆ, ಹೇಗಿತ್ತು ಇದ್ರು ಸ್ಟೂಡೆಂಟು, ಇವತ್ತು ನನಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಇವತ್ತು ದಿವಸ ಹಂತಕ್ಕೆ ಬಂದಿರೋದ್ರಿಂದ ಶಿವಕುಮಾರ್ ಅಂತ ಅಂದ್ಬಿಟ್ಟು ಆ ಟೀಚರ್ ಹೇಳಿದಾಗ ಎಮೋಷನಲ್ಲಿ ಡಿ ಕೆ ಶಿವಕುಮಾರ್ ಟಚ್ ಆಗ್ತದೆ ಅವ್ರಿಗೆ. ಯಾಕೆಂದ್ರೆ ಅಮ್ಮ ಹೇಳ್ಬೇಕಾದ್ರೆ, ಟೀಚರು ಬಂದು ಹೇಳ್ಬೇಕಾದ್ರೆ ಒಂದು ಅಷ್ಟೊಂದು ನಾವೆಲ್ಲ ರೆಸ್ಪೆಕ್ಟ್ ಕೊಡ್ತೀವಲ್ಲ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಹೇಳೋದಿಲ್ಲ. ಅವರೊಂದೇನೋ ತನ್ನ ಮಗನ್ಗೆ ಹೇಳೋ ರೀತಿಯಲ್ಲಿ ಅವರು ಟೀಚರ್ ಹೇಳ್ತಾರೆ. ಅವಾಗ ಡಿ ಕೆ ಶಿವಕುಮಾರ್ ಸ್ವಲ್ಪ ಎಮೋಷನಲ್ ಆಗ್ತಾರೆ. ಆ ಶಕ್ತಿ ಇರೋದು ಆ ಟೀಚರ್ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪದ್ಧತಿ ತುಂಬಾ ಬದಲಾವಣೆ ಆಗೋಗ್ಬಿಟ್ಟಿದೆ. ಇವತ್ತಿನ ಕಮರ್ಷಿಯಲ್ ಆಗಿದೆ, ರಾಜಕೀಯ ಆಗಿದೆ, ಸ್ವಲ್ಪ ಪ್ರಮಾಣಕ್ಕೆ ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ಎಲ್ಲೋ ಇದಾಗೋಗ್ಬಿಟ್ಟಿದೆ. ಅದು ಆಗಬಾರ್ದು ನನ್ನ ದೃಷ್ಟಿನಲ್ಲಿ. ಯಾಕೆ ಅಂತ ಅಂದರೆ ಆ ಗುರುವಿನ ಸ್ಥಾನ ಇದೆಯಲ್ಲ, ಆ ಒಂದು ಶ್ರೇಷ್ಠವಾದ ಸ್ಥಾನ ಅಂತ ಹೇಳಿದ್ರೆ ಅದಕ್ಕೆ ಯಾರೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನೀವು ಇವತ್ತಿನ ದಿವಸ ಎಲ್ಲ ಬಂದಿದ್ದೀರಿ. ಇವನ್ ನೀವು ಇದನ್ನ ತಗೊಂಡ್ರು, ದೇವತೆಗಳು ತಗೊಂಡ್ರು ಕೂಡ ಗುರುವಿಗೆ ಮೊದಲ ಸ್ಥಾನನೇ ಎಲ್ಲೇ ನೀವು ನೋಡಿದ್ರು ಕೂಡ. ಶುಕ್ರ, ನೀವೆಲ್ಲ ನವಗ್ರಹಗಳನ್ನ ಕೇಳಿದಿರಿ, ಎಷ್ಟೋ ಜನಕ್ಕೆ ಗೊತ್ತಿರಬೇಕು. ಒಂದು ಶುಕ್ರನ ಮಗಳು ಮದುವೆ ಆಗಬೇಕಾಗ್ತದೆ, ಶುಕ್ರ ಗ್ರಹನ ಶುಕ್ರನ ಮಗಳ ಮದುವೆ ಆಗಿರ್ಬೇಕಾಗ್ತದೆ. ಅವಾಗ ಮಗಳು ಮದುವೆ ಮಾಡ್ಬೇಕಾದ್ರೆ ಯಾರೋ ಹೇಳ್ತಾರೆ, ಸ್ವಲ್ಪ ಮಗಳದು ಮದುವೆ ಆಗೋದು ಸ್ವಲ್ಪ ಕಷ್ಟ ಇದೆ, ಅವಳಿಗೆ ಸ್ವಲ್ಪ ನೋಡ್ಕೊಂಡು ಮಾಡು, ತುಂಬಾ ಕಷ್ಟ ಪರಿಸ್ಥಿತಿ ಆಗುತ್ತೆ, ಮದುವೆ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಅನಾಹುತ ಆಗ್ಬೋದು ಅಂತ. ಅವಾಗ ಶುಕ್ರಾಚಾರ್ಯರು ಹೋಗಿ ಗುರು ಹತ್ರ ಹೋಗಿ ಕೇಳ್ತಾರಂತೆ, ನೀನು ಬಂದು ನನ್ನ ಗುರುಗೂ ಶುಕ್ರಂಗೂ ಆಗಲ್ಲ ಈಗನೆಷ್ಟು ಆದರೂ ಕೇಳ್ತಾರಂತೆ, ನೀನು ನನಗೆ ಬಂದು ಕುತ್ಕೋಬೇಕು, ಏನೋ ಒಂದು ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮದುವೆ ಆಗೋ ಸಂದರ್ಭದಲ್ಲಿ, ನೀನು ಅದನ್ನ ನೋಡ್ತಾನೆ ಕೂತಿರ್ಬೇಕು ಅಂತ ಗುರುಗೆ ರಿಕ್ವೆಸ್ಟ್ ಮಾಡಿ ಕೇಳ್ಬೋತಾನೆ ಶುಕ್ರ. ಏನಾಗ್ತಾ ಇರ್ಬೋದು ಅಂತ ಕ್ಯೂರಿಯಾಸಿಟಿಗೆ ಬಂದು ಗುರು ಆ ಮದುವೆ ಆಗೋ ತನಕ, ಮದುವೆ ಆಗುವಾಗ ದೃಷ್ಟಿ ಇಟ್ಕೊಂಡು ನೋಡ್ತಾನೇ ಇರ್ತಾನೆ. ಮದುವೆ ಆಗೋಗುತ್ತೆ. ಅವಾಗ ಗುರು ಕೇಳ್ತಾನೆ, ಏನೂ ಆಗ್ಲಿಲ್ವಲ್ಲ, ಯಾಕೆ ನೀನು ಹಂಗೆ ಹೇಳಿದ್ರು? ಇಲ್ಲಪ್ಪ, ನನ್ಗೆ ಹೇಳಿದ್ರು ಗುರು ದೃಷ್ಟಿ ಇಲ್ಲ, ಅದರಿಂದ ಅದು ಮದುವೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ನೀನೇ ದೃಷ್ಟಿ ಇಟ್ಕೊಂಡು ನೋಡ್ತಾ ಇದ್ದಾಗ ಹಿಂಗೆ ಸಮಸ್ಯೆ ಆಗಕ್ಕೆ ಹೇಗೆ ಸಾಧ್ಯ? ಅದರಿಂದ ನನ್ನ ದೃಷ್ಟಿ ಬಹಳ ಮುಖ್ಯ, ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ಶುಕ್ರಾಚಾರ್ಯರು ಗುರುಗೆ ಹೇಳ್ತಾರೆ. ಅಂದ್ರೆ ಗುರುಗೆ ಎಂಥ ಸ್ಥಾನನ ಮೊದಲಿಂದನೂ ನಾವು ಕೊಟ್ಕೊಂಡು ಬಂದಿದ್ದೀವಿ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಮರಿಬೇಕು, ನಿಮ್ಮ ಮಾನವೀಯತೆಯನ್ನು ಮೆರಿಬೇಕು ನೀವು. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಬರೀ ಓದು, ಬರೀ ಭಾಷೆ, ಬರೀ ವಿದ್ಯೆ ದೊರಕಿಸದು ಪರಸತ್ವವನ್ನು, ಬೇಕು ಬೇರೆ ಕಣ್ಣದಕ್ಕೆ ಚರದ ಮಮತಾ ಕಾರದ ಪರೆಯು ಹರಿದಂದು ಅರಿಯುವುದು ಅರಿವಿನ ಕಣ್ಣು, ಅರಿಯುವುದು ಅರಿವಿನ ಕಣ್ಣು ಮಂಕುತಿಮ್ಮ ಅಂತ. ಅಂದ್ರೆ ನೀವು ವಿದ್ಯೆ, ಬುದ್ಧಿ, ಶ್ರದ್ಧೆ ಎಲ್ಲ ಇರ್ಬೋದು ನಿಮ್ಗೆ, ಆದರೆ ಅದು ಇದೇ ಅನ್ನೋ ದುರಹಂಕಾರ ಮತ್ತೆ ಮಾನವೀಯತೆ ಇಲ್ಲ ಅಂತ ಅಂದ್ರೆ ಅದಕ್ಕೆ ಮುಕ್ತಿ ಸಿಗಲ್ಲ, ಅದು ಸರಿಯಾದ ವಿದ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಅರ್ಥಗ ಮಾತ್ರ ಹರಿಯುವುದು ಅರಿವಿನ ಕಣ್ಣು ಅಂತ, ತೆರೆಯುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದರಿಂದ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಕೈ ಮುಗಿದು ನೀವು ತಯಾರು ಮಾಡುವಂತ ಶಿಷ್ಯರು ಏನಿರ್ತಾರೆ, ಎಲ್ಲೋ ಒಂದು ಹಂತದಲ್ಲಿ ಒಂದ್ ದಿವಸ ಡಿ ಕೆ ಶಿವಕುಮಾರ್ ಆಗ್ಲಿ, ಒಂದ್ ದಿವಸ ಸಿದ್ದರಾಮಯ್ಯ ಆಗ್ಲಿ, ಒಂದ್ ದಿವಸ ಒಂದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಒಂದು ಶಿಷ್ಯರನ್ನ ನೀವು ರೆಡಿ ಮಾಡಬೇಕು. ಇವತ್ತೇನಾದ್ರೂ ನಿಂತಿದೆ ಇವತ್ತು ನಮ್ಮ ಸಮಾಜ ಅಂತ ಅಂದ್ರೆ ರೂರಲ್ ಇಂದ ಬಂದಂತ ವಿದ್ಯಾರ್ಥಿಗಳ ಮೇಲೆ ಹೊರತು ಸಿಟಿಯಿಂದ ಬಂದಿರುವಂತ ವಿದ್ಯಾರ್ಥಿಗಳ ಮೇಲೆ ಬಹಳ ಕಮ್ಮಿ. ಇವತ್ತು ನಮ್ಮ ದೇಶದಲ್ಲಿ ಬಹಳ ಒಂದು ದೊಡ್ಡ ಒಂದು ಕ್ರಾಂತಿ ಇದು ಮಾಡಿರೋರು ಕೂಡ ರೂರಲ್ ಪ್ರಮಾಣದಿಂದ ಬಂದಂತ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ವಂದಿಸಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಿಮಗೆ ಸನ್ಮಾನನ ಡಿ ಕೆ ಶಿವಕುಮಾರ್ ಅವರು ಮಾಡಿ ನಿಮ್ಮನ್ನೆಲ್ಲ ಖುಷಿಪಡಿಸಿ ಕಳಿಸ್ಲಿ ಅಂತ ನಾನು ತಿಳ್ಕೊಂಡು ನೆಕ್ಸ್ಟ್ ಇಯರ್ ಕೂಡ ಇನ್ನ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿದಂತ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಸಾಹೇಬ್ರವರಿಗೆ ಧನ್ಯವಾದಗಳು. ಈ ನಾಡಿನ ಉಪಮುಖ್ಯಮಂತ್ರಿಗಳು 24x7 ಆಗಿ ಕಾರ್ಯ ಮಾಡ್ತಕ್ಕಂಥ, ಇಡೀ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಅಂತ ನಾಮಕರಣ ಮಾಡುವುದರ ಜೊತೆಗೆ ಒಂದು ಹೊಸ ರೂಪವನ್ನೇ ಕೊಟ್ಟು ನೀರಾವರಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡ್ತಕ್ಕಂಥ, ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು
ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಂತ ತಿಳ್ಕೊಂಡು ನಾನು ಅವರಲ್ಲಿ ಕಳಕಳಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಂದೋಳೆ ವೇದಿಕೆಯಿರುವಂತ ಎಲ್ಲ ಗೌರವಾನ್ವಿತ, ಈಗ ತಾನೇ ನಾನು ಬಂದಾಗ ಮಾನ್ಯ ಶ್ರೀ ಆರಾಧ್ಯರವರು, ನಿರಂಜನ ಆರಾಧ್ಯರವರು ಈ ದೇಶದ ಶಿಕ್ಷಣ ನೀತಿ, ಹೊಸ ನೀತಿ ಮತ್ತು ನಾವು ಮಾಡ್ತಾ ಇರೋಂಥ ನೀತಿ ಬಗ್ಗೆ ತಮಗೆಲ್ಲ ಕೂಡ ವಿಚಾರವನ್ನು ಹಂಚ್ಕೊಳ್ತಾ ಇದ್ರು. ಈಗ ತಾನೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಬ್ಬರಿದ್ದಾರೆ, ಇಬ್ಬರು ಕೂಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಅವರು ಪ್ರೈಮರಿ ಸ್ಕೂಲ್ ಕಟ್ಟಿದ್ದಾರೆ, ಇವರು ಹೈಸ್ಕೂಲ್ ಕಟ್ಟಿದ್ದಾರೆ, ಇವರು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದಾರೆ, MBA ನರ್ಸಿಂಗ್ ಎಲ್ಲ ಕೂಡ ಚಂದ್ರಶೇಖರ್ ಬೆಂಗಳೂರು ನಗರದಲ್ಲಿ 3-4 ಸ್ಕೂಲ್ ಕಟ್ಟಿದ್ದಾರೆ. ಇವರು ಇಂಜಿನಿಯರಿಂಗ್ ಕಾಲೇಜನ್ನೇ ಕಟ್ಟಿದ್ದಾರೆ. ಸೊ ವೇದಿಕೆಯಲ್ಲೆಲ್ಲ ಬಹಳ ಜನ ಎಲ್ಲ ನಮ್ಮ ನಾಯಕರುಗಳೆಲ್ಲ ಇದ್ದಾರೆ. ಗುರಿಕಾರ್ ಅವರು ಈಗಾಗಲೇ ಬಹಳ ದೊಡ್ಡ ಸೇವೆಯನ್ನು ಕೂಡ ರಾಜ್ಯ ಮಟ್ಟದಲ್ಲಿ, ಈಗ ರಾಷ್ಟ್ರ ಮಟ್ಟಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಬಹಳ ಜನ ಪ್ರಮುಖರೆಲ್ಲ ಕೂಡ ವೇದಿಕೆಯಲ್ಲೆಲ್ಲ ಕೂಡ ಇದ್ದಾರೆ. ಯಾರ ಹೆಸರು ತಗೊಳ್ಳೋದಿಲ್ಲ, ಕ್ಷಮಿಸಬೇಕು. ಪದಾಧಿಕಾರಿಗಳಿದ್ದಾರೆ, ತಾವು ಬಂದಿದ್ದೀರಿ, ಶಿಕ್ಷಕರೆಲ್ಲ ಬಂದಿದ್ದೀರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಶಿಕ್ಷಕರೆಲ್ಲ ಬಂದಿದ್ದೀರಿ. ನಿಮ್ಗೊಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್. ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳೋಂಥ ಭಾಗ್ಯ ನನಗೆ ಸಿಕ್ಕಲಿಲ್ಲ. ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಭಾಳ ಕಡಿಮೆ ಮಾಡಿದೆ. SLCಲಿ 287 ಮಾರ್ಕ್ಸ್ ಬಂದು ನನಗೆ. ಸೊ ಎಲ್ಲ ಬರೀ ರಾಜಕೀಯನೇ. ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಬಿಡೋದು ನಾನು ಸ್ಕೂಲಲ್ಲಿ. ಸೊ ಮಾಡಿ ಸರಿಯಾಗಿ ಎಜುಕೇಷನ್ ಮಾಡಲಿಲ್ಲ. ಯಾವಾಗ ನನಗೆ ಬಂತು ಅಂದರೆ ಹಂಗೋ ಅಸೆಂಬ್ಲಿಗೆ ನಿಂತ್ಕೊಂಡು ಅಸೆಂಬ್ಲಿಲಿ ಗೆದ್ದುಬಿಡೆ. ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಬಂಗಾರಪ್ಪನ ಒಂದು ಕಡೆ, ರಾಮಕೃಷ್ಣ ಒಂದು ಕಡೆ, ಹೆಗ್ಡೆ ಒಂದು ಕಡೆ, ರಂಗನಾಥ್ ಒಂದು ಕಡೆ, ಯಾಯ ಒಂದು ಕಡೆ, ಚಂದ್ರೇಗೌಡ ಒಂದು ಕಡೆ, ವೀರಪ್ಪ ಮೊಯ್ಲಿ ಒಂದು ಕಡೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ದರು. ಅವರ ಭಾಷಣ, ಅವರ ವಿಚಾರ, ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತಿರ್ಗ ವಾಪಸ್ ಮೆಲುಕಾಗಿ ನೋಡಿದ್ರೆ ನಾನು ಎಜುಕೇಷನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡಲಿಲ್ಲ ಅಂಥೇಳಿ ಆಗ ಸ್ವಲ್ಪ ಏನಾದ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ 2004 ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ NPS ಸ್ಕೂಲ್ ಸೇರಿಸ್ಬಿಟ್ಟೆ. ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ. ಇವನು ಸರಿ ಇಲ್ಲ ಪೋಲಿ ಇವನು ಅಂದ್ಬಿಟ್ಟು ನನ್ನ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು. ತಿರುಗಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಭಾಳ ಪ್ರಯತ್ನ ಮಾಡಿದ್ರು. ಅವ್ರು ಸೀಟ್ ಕೊಡಲಿಲ್ಲ. ಆಮೇಲೆ ಏನೋ ಬಿಡಿ, ಅವರೇ ಸಹಕಾರ ಕೊಟ್ಟು ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು. ನೀನೊಬ್ಬ ನನ್ನ ಶಿಷ್ಯ, ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಹಿಲ್ವಿ ಪಬ್ಲಿಕ್ ಸ್ಕೂಲು 2 ಮಾಡಿದ್ದೀನಿ. ಈಗ ಒಂದು 3 ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ. ಈಗ ನಮ್ಮ 3ಗಳಲ್ಲೂ ಸ್ಕೂಲ್ ಶುರು ಮಾಡೋಕ್ಕೆ ಮಾಡಿದ್ದೀನಿ. ಒಂದು ಮಕ್ಕಳಿಗೆ ಕೊಡಬೇಕು ಅಂತ 16 ಎಕರೆಗಳನ್ನ ಜಮೀನುಗಳನ್ನೆಲ್ಲ, ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕೂಡ ಊರಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಾನು ಗ್ರಾಜ್ಯುಯೇಟ್ ಇದು ಆಗಲಿಲ್ವಲ್ಲ, ಗ್ರಾಜ್ಯುಯೇಟ್ ಇರಲಿಲ್ಲ ನಾನು. ಸೊ ಏನಾದ್ರು ಮಾಡಿ ನನ್ನ ಮಕ್ಕಳು, ಅಪ್ಪ ನೀನೇ ಓದಲಿಲ್ಲ, ನನಗೆ ಓದು ಅಂತೀಯಲ್ಲ ಅಂದ್ಬಿಟ್ಟು ಕೊನೆಗೆ ನಾನು 2004-3 ಶುರು ಮಾಡಿ 2007ಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ಗ್ರಾಜ್ಯುಯೇಟ್ ಆದೆ. ಆಮೇಲೆ ನಾನು SM ಕೃಷ್ಣವ್ರ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ. ಹಿಂದೇನು ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರ ಗೌರ್ಮೆಂಟಲ್ಲಿ. ಅದಾದಮೇಲೆ SM ಕೃಷ್ಣವ್ರ ನಾನು ಏನು ಅವತ್ತು
ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತೊಗೊಂಡಲ್ಲ, ಡಿಗ್ರಿ MA ಪೊಲಿಟಿಕಲ್ ಸೈನ್ಸ್ ಅಂತ 25 ವಯಸ್ಸಾಗಬೇಕಾಯ್ತು ಬರೆದ್ರೆ. ಸೊ ಅವತ್ತಾದ ಸಂತೋಷ ನನ್ನ ಮಂತ್ರಿ ಆದಕ್ಕಿಂತ ದೊಡ್ಡ ಸಂತೋಷ ನನ್ನ ಗ್ರಾಜ್ಯುಯೇಟ್ ಆದಾಗ ನನಗೆ ಆಯಿತು. ಹಂಗೆ ಎಜುಕೇಷನ್ ಈಗ ಭಾಳ ವಿಚಾರ. ನಮ್ಮ ಈಗಾಗಲೇ ಚಂದ್ರಶೇಖರ್ ಹೇಳ್ದಂಗೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ 4: ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ. ಈ 4 ಇದ್ರೇ ಆಧಾರ ಸ್ತಂಭ. ಸೊ ಇಲ್ಲ ಎಲ್ಲರೂ ಆಡಕ್ಕೆ ಸಾಧ್ಯ ಇಲ್ಲ. ಈಗ ಹೊಸ ವಿಚಾರ ಬಂದ್ಬಿಟ್ಟಿದೆ. ಮೊದಲು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಓದಿಸಿ ಬರ್ಸಿ ಪೆನ್ನು ಗುಣ್ಕಾರ ಲೆಕ್ಕಕಾರ ಹಾಕಿ 2 2 4 4 2 8 ಅಂತ ಎಲ್ಲ ಏನೇನೋ ಬರ್ಸ್ತಾ ಇದ್ರು. ಈಗೆಲ್ಲ ಕಂಪ್ಯೂಟರ್ ಇದನ್ನು ಬಂದ್ಬಿಡ್ತು, ಆಗ ಕ್ಯಾಲ್ಕುಲೇಟರ್ಗಳು ಬಂದ್ಬಿಟ್ಟು, ನಮ್ಮ ಕಾಲಕ್ಕೆ ಕ್ಯಾಲ್ಕುಲೇಟರ್. ತಿರ್ಗಾ ನಾವು ಬಿಡ್ತಿದ್ದಂಗೆ ಈಗ ಕಂಪ್ಯೂಟರ್ ಬಂದ್ಬಿಡ್ತು. ಕಂಪ್ಯೂಟರ್ ಬಂದ್ಬಿಟ್ಟು ತಿರ್ಗಾ ಈಗ ಟೀಚರ್ಗಳು ನೀವೇನಾದ್ರು ತಪ್ಪು ಹೇಳಿದ್ರೆ ಈಗ ಫೋನಲ್ಲೇನೆ ಇಂಟರ್ನೆಟ್ ಮತ್ತೊಂದೆಲ್ಲ ಫೋನಲ್ಲೇ ಕೂತ್ಕೊಂಡು ಹಾಕೊಂಡು ಇನ್ಫಾರ್ಮೇಶನ್ ಎಲ್ಲ ಫೋನಲ್ಲೇ ಬಂದ್ಬಿಡ್ತದೆ. ನೀವೇನಾದ್ರು ಸುಳ್ಳು ಪಾಠ ಗೀಟ ಹೇಳಿದ್ರೆ ನೀನು ಹುಡುಗರುಗಳೇ ಎದ್ದು ನಿಂತ್ಕೊಂಡು ಹಂಗಲ್ಲನೇ ಹಿಂಗೆ ಅಂತ ಅಂದ್ಬಿಟ್ಟು ನಿಮಗೆ ಪಾಠ ಹೇಳೋಕ್ಕಲ್ಲ ಬಂದ್ಬಿಟ್ಟಿದೆ. ಈಗ ಹೊಸ್ದಾಗಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಅದು ಇನ್ನೂ ಮುಂದಕ್ಕೆ ಟೇಕ್ ಓವರ್ ಆಗಿದೆ. ನೆಕ್ಸ್ಟ್ ಇನ್ನೆಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ. ನಿನ್ನೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ನಾನು ಭಾಷಣನೇ ಮಾಡಿಲ್ಲ. ನಮ್ಮ ಆಫೀಸರ್ಗಳೆಲ್ಲ ನಾನೆಲ್ಲೋ ಭಾಷಣ ಮಾಡಿ ನಾನು ಮಾತಾಡೋದನ್ನ ನನಗೆ ತೋರಿಸ್ಬಿಟ್ಟು ನಾನೇ ದಂಗ್ ಹೊಡೆದ ಎಲ್ಲೇ ನಾನು ಮಾತಾಡಿದ್ದೀನಿ ಅಂತ. ಹಂಗೆ ಯಾವುದಾದ್ರು ಮ್ಯಾಚ್ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹೊಡಿತಾ ಇದ್ದಾರೆ. ಈಗ ನೀವೆಲ್ಲ ಶಿಕ್ಷಕರಿದ್ದೀರಿ. ಈಗ ಇರೋದ್ರಲ್ಲಿ ಸ್ವಲ್ಪ ಹಿಂದೆ ವೀರಪ್ಪ ಮೊಯ್ಲಿ ಅವ್ರ ಕಾಲ ಬಂದ ಮೇಲೆ ತಿರ್ಗಾ ಮುಂದಕ್ಕೆ ಬೆಳೆದ ಮೇಲೆ ಈ ಕ್ವಾಲಿಟಿ ಆಫ್ ಎಜುಕೇಷನ್ ಮೊದಲು DLRC ಅಂತಿತ್ತು. ಆಗೆಲ್ಲ ಲಂಚ ಪಂಚ ಕೊಟ್ಬಿಟ್ಟು ಸೇರ್ಕೊಬಿಡ್ತಿತ್ತು. ಈಗಿಲ್ಲ. ಈಗೆಲ್ಲ ಕ್ವಾಲಿಟಿ ಈಗಿರೋಂಥ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ. ಈಗ ಎಲ್ಲ ಗ್ರಾಜ್ಯುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿರೋರು 50% ಹೆಣ್ಮಕ್ಳೇ ಈಗಿದ್ದಾರೆ. ಎಲ್ಲ ಕೂಡ ಒಳ್ಳೆ ಇದ್ದಾರೆ, ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ. ಭಾಳ ಇರೋದ್ರಲ್ಲಿ ಭಾಳ ಶಿಸ್ತಿನಿಂದ ಎಜುಕೇಷನ್ ಮಾಡ್ತಾ ಇದ್ದಾರೆ. ಬಟ್ ಹಿಂದೆ ಹಂಗಿರ್ಲಿಲ್ಲ. ಈಗ ನನಗೂ ಕೂಡ ನಾನು ಸ್ಕೂಲ್ ಇದ್ದಾಗ ನಮ್ಮ ಗೋಪಾಲ ಕೃಷ್ಣ NPS ಅವರು ನನಗೂ ದೊಣ್ಣೆಯಲ್ಲಿ ಹಾಕೊಂಡು ಬಡಿತಾ ಇದ್ರು, ಕಿವಿ ಇಡ್ತಾ ಇದ್ರು. ಆ ಕಲ್ಲಾಗಿ ಇಟ್ಕೊಂಡ್ಬಿಟ್ಟಿದೆ, ಕಿವಿಲಿ 2 ಕಲ್ಲು ಇಟ್ಬಿಟ್ಟು ಹಿಂಗೆ ಇಡ್ತಾ ಇದ್ರು. ನನ್ಗೆ ಪ್ರಾಣ ಹೋದಂಗೆ ಆಗೋದು. ಇದನ್ನ ಈ ಮಂಡಿಲಿ ಈ ನೀಲ್ ಡೌನ್ ಮಾಡ್ತಾ ಇದ್ರು. ಈಗ ಕಾಲ ಎಲ್ಲ ಹೊಂಟೋಯ್ತು. ಚಂದ್ರಶೇಖರ್ ಈಗ ನೋ ಮ್ಯಾನ್ ಎಲ್ಲ ಭಯಂಗೂ ಇಲ್ಲ. ಹಿಂದೆ ಎಲ್ಲ ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಆದ್ರೆ ಕಲಿಯುಗದೊಳ್ ಗುರುವು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಆಗಿಡ್ಕೊಂಡು ಚೆನ್ನಾಗಿ ಜಜ್ಜ ಇದಂತೆ ತೀರ್ಥ ಕಾಲದಲ್ಲಿ. ಕಲಿ 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 ಅಂತ ಹಿಡ್ಕೊಂಡು ಹೊಡಿತಾ ಇದ್ರಂತೆ ಆರಾಧ್ಯರೆ ಆ ಕಾಲದಲ್ಲಿ. ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ವಂದಿಸ್ತಿದ್ರಂತೆ. ಕಲ್ತ್ಕೊಳ್ಳೋ ನನಗೆ ಈಗ ಕೊಡ್ತಾ ಬಂತ ಹೇಳ್ತೀವಿ. ಈಗ ಶಿಕ್ಷೆನೆ ಗುರುನೇ ಈಗ ಶಿಷ್ಯಂಗೆಲ್ಲ ನನ್ಗೆ ಸಂಬಳ ಕೊಡ್ತಾರಪ್ಪ, 50,000 70,000 ಕೊಡ್ತಾರೆ, ನನ್ನ ಸಂಬಳಕ್ಕಾರ ನಾ ಕಲ್ತ್ಕೊಳ್ಳೋ ಅಂತ ಅಂದ್ಬಿಟ್ಟು ಅವನೇ ಕೈ ಮುಗಿದು ಕೇಳ್ಕೊಂಡು ಯಾರಿಗೂ ಹೊಡೆಯಂಗಿಲ್ಲ, ಅನ್ನಂಗಿಲ್ಲ, ಮಾಡಂಗಿಲ್ಲ. ನನ್ನ ಮಗಳು ಹೇಳ್ತಾಳೆ, ಮೊನ್ನೆ ಯಾರು ಒಂದು ಚಿಕ್ಕ RTI ಮಗು ಸೇರಿತ್ತಂತೆ. ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬೈದು ಬಿಟ್ಟಿದ್ದಾಳೆ, ನೀನು ಸರಿಯಾಗಿ ಓದಿಲ್ಲ, ನೀನು ಹಂಗೆ ಹೆಂಗೆ, ನೀನು ಬಿಟ್ಟೋಗ್ ಮನೆ, ನನಗೆ ಬರಬೇಡ ನೀನು ಅಂತ ಅನ್ನೋದು. 3 ಗಂಟೆ 4 ಗಂಟೆ ಆದ್ರೂ ಹೋಗೇ ಇರುವಂತೆ ವಾಪಸ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೆಲ್ಲ ಮಗು ಇಟ್ಕೊಂಡು ಬಂದ್ರೆ ಆ ತಾಯಿ ಮಗು ಕೇಳ್ತದೆ, ನೀನು ಮನೆ ಬಿಟ್ಟು ಹೋಗೋದಲ್ಲ, ನಾನು ಹೊಂಟೋದೆ ಅಂತ. ಸೊ ಪೇರೆಂಟ್ಸ್ಗೂ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಈಗ ಫೋನ್ಗಳು ಬಂದ್ಬಿಟ್ಟ ಮೇಲೆ, ಈ ಕಂಪ್ಯೂಟರ್ಸ್ ಬಂದ್ಮೇಲೆ, ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಷನ್ನು, ವಿಚಾರಗಳು ಭಾಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜಿಂಗ್. ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾಲಿ ವಿಶೇಷವಾಗಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಸ್ವಲ್ಪ ಆಂಧ್ರ, ಹಳೆ ಆಂಧ್ರ ಎಲ್ಲ ಸೇರಿ ನಮ್ಮಲ್ಲಿ ಇರೋಂಥ ಕ್ವಾಲಿಟಿ ಎಜುಕೇಷನ್ ಇದರಲ್ಲಿ ಸ್ವಲ್ಪ ಪರವಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ. ಇಷ್ಟು ದೊಡ್ಡ ಈಗ IT ಪ್ರೊಫೆಷನ್ 25 ಲಕ್ಷ ಜನ ಇದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 23 ಲಕ್ಷ ಜನ ಇದ್ದಾರೆ. ಬೆಂಗಳೂರಲ್ಲಿ 25 ಲಕ್ಷ IT ಇಂಜಿನಿಯರ್ಸ್ ಇದ್ದಾರೆ.
ಅದಕ್ಕೆ ನಮ್ದೆಲ್ಲದಕ್ಕೂ ಸ್ಟಾರ್ಟ್ಅಪ್ ಸಿಟಿ ಎಲ್ಲ IT BT ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದೆ. ಎಲ್ಲದ ವಿಶ್ವದ ಎಲ್ಲ ನಾಯಕರುಗಳೆಲ್ಲ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರು ಬರ್ತಾ ಇದ್ದಾರೆ, ಇಲ್ಲೆಲ್ಲ ಆಗ್ತಾ ಇದೆ. ಇಷ್ಟು ದೊಡ್ಡ ಬೆಳೀತಾ ಇದೆ. 1,40,00,000 ಜನಸಂಖ್ಯೆ ಇದೆ. 70 ಲಕ್ಷ ಜನ ದಿನ ಹೊರಗಡೆಯಿಂದ ಬೆಂಗಳೂರು ಬಂದು ಇಲ್ಲಿ ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 2 ಲಕ್ಷ ಜನರಿಗೆ ನಾವು ಅವ್ರ ಕಸ, ಅವ್ರ ಗಾಡಿ, ಅವ್ರ ಮತ್ತೊಂದು ಗುತ್ತನ್ನೆಲ್ಲ ಕೂಡ ನೋಡಬೇಕಾಗಿದೆ. ಬಟ್ ಇವತ್ತು ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ, ಅವತ್ತು ಮಹಾರಾಜರ ಕಾಲದಿಂದ ಹಿಡಿದು ಯಾವುದೇ ಸರ್ಕಾರ ಇರಲಿ, ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ರಾಜೀವ್ ಗಾಂಧಿ ಅವರು ಕೂಡ ಅವತ್ತಿನ ಕಾಲದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತೆಗೆದುಕೊಂಡು ಬಂದು ಹೊಸ ರೂಪ ತಂದು ಬ್ಲ್ಯಾಕ್ ಬೋರ್ಡ್ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದಿಕ್ಕನ್ನ ಈ ದೇಶಕ್ಕೆ ಕೊಟ್ಟರು. ಇವತ್ತು 30ರಿಂದ 40% ವರೆಗೂ ಕೂಡ ಕೆಲವು ಸ್ಟೇಟ್ಗಳು ಎಜುಕೇಶನ್ಗೋಸ್ಕರ ಫಂಡ್ ಮಾಡೋಂಥ ಒಂದು ಪರಿಸ್ಥಿತಿ ಇದೆ. ದೊಡ್ಡ ರೆವಲ್ಯೂಷನ್ ಮಾಡಿದ್ವಿ. ನಮ್ಮಲ್ಲಿರೋಂಥ ಇಂಜಿನಿಯರಿಂಗ್ ಕಾಲೇಜಸ್ ಸುಮಾರು 270 ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿದೆ. ಮೆಡಿಕಲ್ ಕಾಲೇಜ್ 70 ಮೆಡಿಕಲ್ ಕಾಲೇಜ್ ಇದೆ. 1700 ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಂದ್ರೆ ನಾವು ಇಂಜಿನಿಯರ್ನ, ಡಾಕ್ಟರ್ಗಳನ್ನ, ನರ್ಸಸ್ನ ನಾವು ತಯಾರು ಮಾಡ್ತಾ ಇದೀವಿ. MBಗಳು ಮಾಡ್ತಾ ಇದೀವಿ. ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಪ್ರಾರಂಭ ಆಯಿತು. ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ಗಳೆಲ್ಲ ಇಲ್ಲೇ ಬಂತು. HMT ಬಂತು, ITI ಬಂತು, BL ಬಂತು, ಇಸ್ರೋ ಬಂತು, ಎಲ್ಲ ಕೂಡ ಬೆಂಗಳೂರಲ್ಲೇ ಪ್ರಾರಂಭ ಆಯಿತು. ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ, ಇಡೀ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ ಭಾರತವನ್ನ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ. ಇದಕ್ಕೆ ನಮ್ಮ ಶಿಕ್ಷಕರ ಕಾರಣ ಅಂತ ಹೇಳಲಿಕ್ಕೆ ನನಗೆ ಈಗ ನಾವು CV ರಾಮನ್ ನಗರ ರೋಡ್ ಅಂತ ಹೇಳ್ತೀವಿ, CV ರಾಮನ್ ಬಗ್ಗೆ ಮಾತಾಡ್ತೀವಿ. ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೂ ಮೈಸೂರು ತಾನೇ ಅವ್ರಿಗೂ ಪಾಠ ಇಲ್ಲಿ ಗಣಯ್ಯ. ಮೈಸೂರು ಯೂನಿವರ್ಸಿಟಿ ವಾಸ್ ವೈಸ್ ಚಾನ್ಸಲರ್. ಯಾಕೆ? ಇಲ್ಲಿ ಫೌಂಡೇಶನ್ ಚೆನ್ನಾಗಿತ್ತು ಅಂತ. ಅವತ್ತೊಂದು ಮಹಾರಾಜರ ಕಾಲದಿಂದ ಹಿಡಿದು ಕೂಡ ಇದನ್ನ ಶಿಕ್ಷಣಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣರವ್ರನ್ನ ಇವತ್ತು ನಾವು ನೆನೆಸ್ಕೊಂಡು ಅವರ ಹುಟ್ಟಿದ ಹಬ್ಬವನ್ನ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ನಮ್ಮ ಈ ದೇಶಕ್ಕೆ ಕೊಟ್ಟಂತ ಶಿಕ್ಷಕರ ಒಂದು ಕೊಡುಗೆ. ಜವಾಹರ್ಲಾಲ್ ನೆಹರು ಕೂಡ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಹೊಸ ಅಡಿಪಾಯವನ್ನ ಇವತ್ತು ಹಾಕಿ ಕೊಟ್ಟಿದ್ದಾರೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ನಾನು ಮೊನ್ನೆನೋ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ನೆನ್ನೆ ನಾನು ಕ್ಯಾಬಿನೆಟ್ ಅಲ್ಲೂ ಕೂಡ ಹೇಳಿದೆ. ನಮ್ಮ ರಶ್ಮಿ ಹೆಣ್ಮಗಳು ಸೆಕ್ರೆಟರಿ ಅವ್ರಿಗೆ ಹೇಳಿದೆ, ನೋಡಮ್ಮ ಈಗ ಒಂದು ಆರ್ಟಿಕಲ್ ನೋಡಿದೆ ನಾನು, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಡ್ರಾಪ್ ಔಟ್ ಕಡಿಮೆ ಜಾಸ್ತಿ ಆಗ್ತಾ ಇದೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲ್ಗೆ ನಾವು ಶಕ್ತಿ ಕೊಡಬೇಕು ಅಂತ. ಈಗ ನಾನು ಒಂದು ವಿಚಾರವನ್ನ CM ಹತ್ರ ಮುಂದೆ ಮಂಡಿಸಿ ಒಂದು ಕಮಿಟಿ ಮಾಡಿಸಿದ್ದೀನಿ. ಒಂದು ಹೊಸ ಪಾಲಿಸಿ ತರ್ತಾ ಇದ್ದೀನಿ. ಏನಂದ್ರೆ CSR ಪಾಲಿಸಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇವರು ಪ್ರಣಬ್ ಮುಖರ್ಜಿ ಅವರು CSR ಅಂತ ತಂದರು, ಕೋಆಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಆದಾಯ ಬಂದಂತ 2% ಅನ್ನ ಸಾಮಾಜಿಕ ಕಳಕಳಿಗೆ ನೀವು ಖರ್ಚು ಮಾಡಬೇಕು ಅಂತೇಳಿ ಒಂದು ತಂದ್ರು. ಆ ಹಿನ್ನೆಲೆಯಲ್ಲಿ ಕೆಲವ್ರಿಗೆಲ್ಲ ಬೇಕಾದಷ್ಟು ಬರ್ತಾ ಇದೆ. ಒಟ್ಟು 7,800 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಖರ್ಚು ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೊಂದು ಕೆಲವು ಮಾಹಿತಿ ಬಂದಿದೆ. ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ. ಅವರೆಲ್ಲ ಇನ್ನ ಸ್ವಲ್ಪ ಆಟ ಆಡ್ತಾ ಇದ್ದಾರೆ, ಈ ಕಡೆ ಹೊಡಿತಾ ಇದ್ದಾರೆ. ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುರ್ಕೊಂಡು ಪಾಪ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ, ಟೌನಲ್ಲ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಕಾರ್ಪೊರೇಷನ್ ಅಲ್ಲ, ಪಂಚಾಯತಿ ಮಟ್ಟದಲ್ಲಿ ಈಗ ಜನ ಮಕ್ಕಳಿಗೆ, ನಾನು ಯಾಕೆ ಇಲ್ಲಿಗೆ ಬೆಂಗಳೂರಿಗೆ ಬಂದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದ್ರು. ನಾನು ವಾಪಸ್ ಊರಿಗೆ ಹೋಗಲೇ ಇಲ್ಲ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗ್ಲಿಲ್ಲ. ಸೊ ಯಾರು ವಾಪಸ್ ಹೋಗುದಿಲ್ಲ. ಯಾವ ಜಡ್ಜ್ ಆಗಲಿ, ಯಾವ ಲಾಯರ್ ಆಗಲಿ, ಇಲ್ಲಿ ಅವಾಗುಣ ನೋಡ್ಬಿಟ್ಟು, ಕಾವೇರಿ ನೀರು ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತೇಳಿ ಜನಸಂಖ್ಯೆ ಈಗ ಬೆಂಗಳೂರು ರಾಜ್ಯದಲ್ಲಿ 7 ಕೋಟಿ ರೂಪಾಯಿ ಜನಸಂಖ್ಯೆ, 7 ಕೋಟಿ ಜನಸಂಖ್ಯೆ ಇದ್ರೆ ಇಲ್ಲಿ 1,40,00,000 ಬೆಂಗಳೂರು ನಗರದಲ್ಲೇ ಸೇರ್ಪಡಿದೆ. ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಜನಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಈಗ 41% ಪಾಪ್ಯುಲೇಷನ್, 41% ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ, ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ. ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ. ಯಾಕೆ ಮೂಲ ಅಂದ್ರೆ 2 ವಿಚಾರ, ಒಂದು ಎಜುಕೇಶನ್, ಇನ್ನೊಂದು ಉದ್ಯೋಗ. ಇವೆರಡಕ್ಕೆ ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ರೆ ಅಟ್ಲೀಸ್ಟ್ ಒಂದು 15 ವರ್ಷದವರು ಕೂಡ ಅಲ್ಲೇ ಉಳಿತಾರೆ.
ಆಮೇಲೆ ಮುಂದಕ್ಕೆ ನಾವು ಯೋಚನೆ ಮಾಡೋಣ ಅಂತೇಳಿ ಈಗ ನಾನು ಒಂದು ಹೊಸ ತೀರ್ಮಾನ ಮಾಡಿ ಎಲ್ಲರಿಗೂ ಕೂಡ ಡೆಪ್ಟಿ ಕಮಿಷನರ್ಗೆ ಜವಾಬ್ದಾರಿ ವಹಿಸಿದ್ದೀನಿ. ಮೂರು ಪಂಚಾಯತಿಗೆ ಸೇರಿ ಒಂದು ಬೆಸ್ಟ್ ಈಗ ನಾವು KPS ಸ್ಕೂಲ್ ಮಾಡಿದೀವಲ್ಲ, ಹಂಗೆ CSR ಸ್ಕೂಲನ್ನ ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟು ನಮ್ಗೇನು ದುಡ್ಡು ಕೊಡೋದು ಬೇಡ, ಅವ್ರ ಹೆಸರು ಇಟ್ಕೊಳ್ಳಿಬೇಕಾರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇಲ್ಲಿ ಯಾವ ರೀತಿ CBSE ICSE ಸ್ಕೂಲ್ನ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೊಸ ಒಂದು ಚಿಂತನೆ ಮಾಡಿ 2,000 ಸ್ಕೂಲ್ನ ಕಟ್ಟಲಿಕ್ಕೆ ಈಗಾಗಲೇ ಹೊರಟಿದ್ದೀವಿ. ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದ್ರ ಬಗ್ಗೆ ಪಾಲಿಸಿ ಬರ್ತದೆ. ಯಾವುದೇ ಬ್ಯಾಂಕ್ ಅವನು ಇರ್ಬೋದು, ಯಾವುದೇ ಸಂಸ್ಥೆಯವರು ಈಗ ನಮ್ಮಲ್ಲೂ ಕಟ್ತಾ ಇದ್ದಾರೆ. ಟೊಯೋಟಾ ಕೈಲಿ 7 ಸ್ಕೂಲ್ ಕಟ್ಟಿಸ್ತಾ ಇದ್ದೀನಿ. ಒಂದೊಂದು ಸ್ಕೂಲ್ ಒಂದೊಂದು 10 ಕೋಟಿ ರೂಪಾಯಿ ಖರ್ಚಾಗ್ತದೆ. ಒಂದೊಂದು ಸ್ಕೂಲ್ 3 ಪಂಚಾಯತಿ ಸೇರಿ ಕಟ್ಟಿ ಬಹಳ ಏನ್ ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲ್, ಅದೇ ತರ ಸ್ಕೂಲ್ ನಮ್ಮ ಹಳ್ಳಿಲಿ ಕಟ್ಟಿಸ್ತಾ ಇದೀವಿ. ಏನ್ ನನ್ನ ಸ್ಕೂಲ್ ಇದೆ, ನನ್ನ ಸ್ಕೂಲನ್ನು ಅದೇ ತರ ಹಳ್ಳಿಲಿ ಕಟ್ತಾ ಇದೆ. ಮತ್ತೆ ಇಲ್ಲಿರುವಂತ ಸ್ಕೂಲ್ಗಳಿದೆಯಲ್ಲ ಅವ್ರಿಗೆ ನಾನು ಸಹಾಯ ಮಾಡಿದ್ದೀನಿ. ಅವ್ರಿಗೆಲ್ಲ ಹೇಳಿದೀನಿ ಒಬ್ಬೊಬ್ಬ ಸ್ಕೂಲು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಅಂದ್ರೆ ಚಂದ್ರಶೇಖರ್ ಹತ್ರ 3 ಸ್ಕೂಲ್ ಇದೆ ಅಂತಂದ್ರೆ ಅವರು 3 ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು. ಈಗ 50,000 ಟೀಚರ್ಸ್ ವೇಕೆನ್ಸಿ ಇದ್ದಾರೆ. 50,000 ಟೀಚರ್ಸ್ ಈಗ ವೇಕೆನ್ಸಿ ಇದ್ದಾರೆ. ಆ 50,000 ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ 4 ಸ್ಕೂಲು 5 ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರು ಸಂಬಳ ಕೊಟ್ಬಿಟ್ಟು ಇವ್ರ ಲೆವೆಲ್ಗೆ ಅವ್ರು ನಡೆಸಬೇಕು. ಇವ್ರ ಶಾಲಾ ಮಕ್ಕಳನ್ನ ಸ್ಟ್ಯಾಂಡರ್ಡ್ ಮಾಡಬೇಕು. ಈಗ ನಾನು ಕೂಡ ನನ್ನ ಶಿಕ್ಷಣ ನನ್ನ ಮಗಳಿಗೆ ಹೇಳಿದ್ದೀನಿ, ನನ್ನ ಊರ್ ಸ್ಕೂಲ್ ದತ್ತು ತಗೊಂಡಿನು ಅಂತ. ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ. ನಾನು 3 ಸ್ಕೂಲ್ ಈಗ ಅಲ್ಲೇ 3 ಸ್ಕೂಲ್ ಇದೆ ನಂದು. ನಾನು ಅಧ್ಯಕ್ಷರಾಗಿದ್ದಂಥ ಸ್ಕೂಲು ಈಗ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ಮಗಳಿಗೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ತಗೊಂಡಿದ್ದೀನಿ. ಸೊ ಅವರು ಆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ನಾನು DPS ಸ್ಕೂಲ್ಗೂ ಹೇಳಿದ್ದೀನಿ, NPS ಸ್ಕೂಲ್ಗಳು ಎಲ್ಲರಿಗೂ ಹೇಳಿದ್ದೀನಿ ಕಂಪಲ್ಸರಿ. ಅವ್ರು ಒಪ್ಲಿಲ್ಲ ಅಂದ್ರೆ ನನಗೆ ಗೊತ್ತಿದೆ ಅದನ್ನ ಯಾವ ರೀತಿ ಏನು ಅವ್ರಿಗೆ ದಾರಿಗೆ ತರಬೇಕು ಅಂತ ಕೂಡ ಗೊತ್ತಿದೆ. ಈಗ ನಾನು ಚರ್ಚೆ ಮಾಡಕ್ಕೋ ಇಲ್ಲ ಅಂದ್ರೆ ಮೇಡಿಯವ್ರು ಅದನ್ನೇ ಬರೆದು ಬಿಡ್ತಾರೆ. ಯಾಕೆಂದ್ರೆ ಅದನ್ನೇ ದೊಡ್ಡದಾಗಿ ಬರೆದ್ಬಿಟ್ಟು ನಾನು ಏನಾದ್ರು ಒಂಚೂರು ಹೇಳಿದ್ರೆ ಸಾಕು ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ. ನನ್ನ ಮಾತು ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಅವ್ರಿಗೆ ಅದನ್ನ ಕಾಂಟ್ರವರ್ಸಿ ಮಾಡೋದೇ ಇಷ್ಟ. ಅಸೆಂಬ್ಲಿಲಿ ನಾನು ಯಾರು BJP ಅವ್ರಿಗೆ ಏನೋ ಒಂದೇ ನಿನ್ಕಿನ್ನ ನಿಮ್ ಪಾರ್ಟಿ ನಿನ್ಕಿನ್ನ ಜಾಸ್ತಿ ನನ್ಗೊತ್ ಕಣೆ ಪಾರ್ಟಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಗದೆ ಎತ್ಕೊಬಿಟ್ರು ನನ್ನ ಮೇಲೆ ಬಿಡಕ್ಕೆ ಬರಬೇಡ ಅಂತ ಹೊಡೆಯಕ್ಕೆ. ಆ ಗದೆ ತಪ್ಪಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಯ್ತು. ಇರ್ಲಿ. ಸೊ ಹಿಂಗೆಲ್ಲ ಆಗ್ತದೆ. ಸೊ ಅದಕ್ಕೆ ನಾನು ಜಾಸ್ತಿ ಕೆಲವು ವಿಚಾರಗಳನ್ನ ಮಾತಾಡಕ್ಕೆ ಹೋಗುದಿಲ್ಲ. ಬಹಳ ಸಂತೋಷ. ನಾನು ಚಂದ್ರಶೇಖರ್ಗೆ ಹೇಳಿದ್ದೀನಿ ನೆಕ್ಸ್ಟ್ ಎಲೆಕ್ಷನ್ಸ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದು ಇನ್ನೊಂದು ವರ್ಷ ಇದೆ. ಬಟ್ ಈಗ ಕ್ಯಾಂಡಿಡೇಟ್ನ ಇನ್ನೊಂದು ವಾರದ ಈ 3 ದಿನದಲ್ಲೇ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಾ ಇದ್ದೀನಿ. ಇವತ್ತೇ ಚಂದ್ರಶೇಖರ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಯಾರು ವೇಕೆನ್ಸಿ ಇದೆ 3-4 ಸೀಟ್ ಏನೋ ವೇಕೆನ್ಸಿ ಇದೆ. ಎಷ್ಟಿದೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ 4 ಇದು ವೇಕೆನ್ಸಿ ಇದೆ. ಅದಕ್ಕೆ ಹೀಗೆ ಅಪ್ಲಿಕೇಶನ್ ಕರಿತೀನಿ. ಈ ತಿಂಗಳ ಒಳಗಡೆ ಎಲ್ಲರೂ ಅಪ್ಲಿಕೇಶನ್ ಕೊಟ್ಬಿಡ್ಬೇಕು. ಆಮೇಲೆ ಎಲೆಕ್ಷನ್ ಕಮಿಟಿ ಮಾಡಿಕೊಂಡು ಈಗ ಅನೌನ್ಸ್ಮೆಂಟ್ ಮಾಡ್ತೀನಿ. ಯಾಕೆಂದ್ರೆ ಅವರೆಲ್ಲ ಪಾಪ ತಯಾರು ಮಾಡ್ಕೋಬೇಕು. ಮೊದಲು ಎಲೆಕ್ಷನ್ಗೂ ಈಗ ಟೀಚರ್ ಎಲೆಕ್ಷನ್ ಗ್ರಾಜುಯೇಟ್ ಎಲೆಕ್ಷನ್ ನಮ್ಮ ರೆಗ್ಯುಲರ್ ಎಲೆಕ್ಷನ್ ಅಂದಾಗ ಆಗ್ಬಿಟ್ಟಿದೆ. ಈಗ ಬಹಳ ಕಷ್ಟ. ಈ ಗುರುಕಾರ್ ಅವರೆಲ್ಲ ಪಾಪ ಬಹಳ ಶ್ರಮ ಪಟ್ರು. ಬಹಳ ಕಷ್ಟ ಇದೆ. ಇರ್ಲಿ, ಏನಾದ್ರು ಇರ್ಲಿ, ಚಿಂತೆ ಮಾಡೋದು ಬೇಡ. ಈಗ ಮೊನ್ನೆ ಪುಟ್ಟಣ್ಣನ ತಿರ್ಗಾ ಕಾಂಗ್ರೆಸ್ ಇಂದ ಗೆದ್ರು, ಮಂಡ್ಯ ಗೆದ್ದೋ ಎಲ್ಲ ಗೆದ್ದಿದೀವಿ. ಎಲ್ಲ ಸುಮಾರು ಗೆದ್ದಿದೀವಿ. ನಮ್ಮ ಶ್ರೀನಿವಾಸ್ ಗೆದ್ದಿದ್ದಾರೆ, ಗುಲ್ಬರ್ಗ ಗೆದ್ದಿದ್ದಾರೆ, ಅದೇ ರಾಮಾಜಿಗಳೆಲ್ಲ ಗೆದ್ದಿದ್ದಾರೆ. ಸೊ ನಾವು ಈಗ ಚೇಂಜ್ ಆಗ್ತಾ ಇದೆ. ಈಗ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಏನು BJP ಅವ್ರದ್ದು ಪರ್ಮನೆಂಟ್ ಎಲ್ಲ ಏನಲ್ಲ. ಈಗ ಎಲ್ಲ ಕಾಂಗ್ರೆಸ್ ಅಲ್ಲೂ ಕೂಡ ಒಳ್ಳೆ ಲೀಡರ್ಶಿಪ್ಸ್ ಇದೆ, ಸಮಸ್ಯೆ ಇಲ್ಲ. ಸೊ ಇಷ್ಟೆಲ್ಲ ಇದೆ. ಸೊ ಅದರಿಂದ ನಾವು ಈಗ ನಿಮ್ಗೆ ಶಿಕ್ಷಣಕ್ಕೆ ಇರೋಂಥ ಟೀಚರ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಹಳೆ ವಿಚಾರಗಳನ್ನ ಬಿಟ್ಟು ಹೊಸ ವಿಚಾರಕ್ಕೆ ಆಲೋಚನೆ ಮಾಡಿ. ನಮ್ಮ ಕಾಲ ಆಗೋಯ್ತು. ಈಗ ಹೊಸ ಕಾಲ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ತದೆ. ಸ್ಟ್ರಕ್ಚರಿಂಗ್ ಬೇಕಾಗ್ತದೆ. ಮೊದಲೆಲ್ಲ ಏನೋ ಸಣ್ಣ ಪಣ್ಣ ಹೆಂಗ ನಡೀತಾ ಇತ್ತು. ಈಗೆಲ್ಲ ಬಹಳ ಗಟ್ಟಿಯಾಗಿ ಫೌಂಡೇಶನ್ ಹಾಕ್ಬೇಕು. ಈ ಫೌಂಡೇಶನ್ ಹಾಕ್ಬೇಕಾದ್ರೆ ಕೊನೆಗೆ ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಚಂದ್ರಶೇಖರ್ ಹೇಳಿದ್ರಲ್ಲ, ಇಂಜಿನಿಯರ್ ಕರ್ಸೋ, ಡಾಕ್ಟರ್ ಕರ್ಸೋ, ಫೈನಾನ್ಸ್ ಕರ್ಸೋ, ಕೊನೆಗೆ ಹೆಣ್ಮಗಳು ಅವ್ರಿಗೆಲ್ಲ ಪಾಠ ಹೇಳ್ಕೊಟ್ಟದ ಹೆಣ್ಮಗಳಿಗೆ ಅಯ್ಯೋ ನಮ್ಮ ಟೀಚರ್ ಅಂತ ಅಷ್ಟು ಗೌರವನ ಕೊಟ್ಟು ಅಂತೇಳಿ. ಹಂಗೆ ನಿಮ್ಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನ ಅಂದ್ರೆ ಇಡೀ ಭಾರತವನ್ನ ಒಟ್ಟುಗೂಡುವಂತ ಈ ಕೂಡಿಸಿದಂತ ಭವನ ಏನು ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯತ್ನ ಮಾಡಿದ್ರು, ಅವರ ಹೆಸರಿನಲ್ಲಿ ಇದನ್ನ ಈ ಭವನದಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ಸನ್ಮಾನ ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದೆ. ನೀವೆಲ್ಲ ಗೌರವದಿಂದ ಸ್ವೀಕಾರ ಮಾಡಲಿ. ನೀವು ಸನ್ಮಾನ ಸಿಗ್ಲಿ ಇಲ್ಲದೆ ಹೋಗ್ಲಿ,
ಆದರೆ ನಿಮ್ಗೊಂದು ಆತ್ಮಸಾಕ್ಷಿ ಇದೆಯಲ್ಲ, ನಿಮ್ಮ ಮಾನಸಿಕವಾಗಿ ಒಂದು ಸಮಾಧಾನ ಇದೆಯಲ್ಲ. ನಾನು ಕೂಡ ಒಂದು 4 ಜನ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿದ್ದೇನೆ, ಒಂದು ತಾಯಿಯ ರೂಪದಲ್ಲಿ. ಕೊನೆಗೆ ಮದರ್ ಇಸ್ ದಿ ಬಿಗ್ಗೆಸ್ಟ್ ಟೀಚರ್ ಯಾವುದೇ ಫ್ಯಾಮಿಲಿ ಅನ್ನೋದು ಇದೆಯಲ್ಲ, ಇದು ನಿಮಗೂ ಕೂಡ ಸಂತೋಷ ಆಗಬೇಕು. ಅದಕ್ಕೆ ಕೂಡ ನಾನು ಕೂಡ ಬೈ ಚಾಯ್ಸ್ ನಾನು ಒಬ್ಬ ವಿದ್ಯಾಸಂಸ್ಥೆಗಳನ್ನು ನಡೆಸಬೇಕು. ನಾನಂತೂ ಒಳ್ಳೆ ವಿದ್ಯಾ ಕಲೀಲಿಲ್ಲ, 4 ಜನಕ್ಕಾರು ತಯಾರಿ ಮಾಡೋಣ ಅಂತ. ನಮ್ಮ ಅಪ್ಪಗೆ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮನೆ ರೇಡ್ ಆಗೋಯ್ತು ಯಾವುದೋ ಕಾಲದಲ್ಲಿ, ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಕೊನೆಗೆ ಆಗಲಿಲ್ಲ. ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಅಂತ ಇಂಜಿನಿಯರ್ಗಳನ್ನ ತಯಾರು ಮಾಡೋಣ ಅಂತ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರಿ ಕೊಡ್ತಾರೆ. ಸೊ ಒಂದು ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ಇರಲೇಬೇಕು. ಹಂಗೆ ಈ ಸಮಾಜಕ್ಕೆ ಏನಾದ್ರು ಒಳ್ಳೇದಿರ ಆಗ್ಬೇಕಾದ್ರೆ ನೀವುಗಳು ಮುಖ್ಯ ಕಾರಣ. ಸೊ ಇವತ್ತು ಬಂದು ಬಹಳ ಸಂತೋಷದಿಂದ ಈ ಜ್ಯೋತಿನೂ ಕೂಡ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶಿತ ಮಾರಾಧ್ಯರೇ. ಈ ಜ್ಯೋತಿ ಮಂಗಳ ಜ್ಞಾನವಂತರಾಗ್ಲಿ, ಗುಣವಂತರಾಗ್ಲಿ, ಆರೋಗ್ಯವಂತರಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ನಮ್ಮ KPCC ಅಲ್ಲಿ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ಎಲ್ಲರಿಗೂ ನಮಸ್ಕಾರ.